ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಇದರಲ್ಲಿ ಅಭ್ಯಾಸ 2.2ರ 4 ಲೆಕ್ಕಗಳನ್ನು ಬಿಡಿಸಿದ್ವಿ. ಈಗ 5ನೇ ಲೆಕ್ಕದಿಂದ ಪ್ರಾರಂಭಿಸೋಣ. ಈಗ ನೋಡ್ರಿ, 5ನೇ ಲೆಕ್ಕವನ್ನು ಏನಂತ ಕೊಟ್ಟಿದ್ದಾರೆ ಅವರು, 4ನೇ 3t - 2 ಮೈನಸ್ 3ನೇ 2t + 3 = 3ನೇ 2 - t. ಈಗ ನೋಡ್ರಿ, 4 ಮತ್ತು 3ರ ಲ್ಯಾಸವನ್ನು ತೆಗೆದಾಗ 4 1 4, 3 3 ಮತ್ತು 1 1, 3 1 3. 4 ಮತ್ತು 3 ಗುಣಿಸಿದಾಗ ನಮಗೆ ಲಾಸ ಎಷ್ಟು ಬಂದಿದೆ? 12. ಈಗ ಎಲ್ಲ ಕಡೆಯನ್ನು ನಾವು 12ರಿಂದ ಗುಣಿಸ್ಕೊಳ್ಬೇಕು. 4ನೇ 3t - 2 × 12 ಮೈನಸ್ 3ನೇ 2t + 3 × 12 = 3ನೇ 2 × 12 ಮೈನಸ್ t × 12. ಈಗ ನೋಡ್ರಿ, 4 1 4, 4 3 12, 3 1 3, 3 4 12, 3 1 3, 3 4 12. ಈಗ ಏನು ಉಳಿತು? 3 × 3t - 2 ಮೈನಸ್ 4 × 2t + 3 = 4 2 ಎಷ್ಟು ಆಯಿತು? 8 ಮೈನಸ್ 12 × t 12t. ಈಗ ನೋಡ್ರಿ, 3 3 9t ಮೈನಸ್ 3 2 6 ಮೈನಸ್ 4 2 8t ಮತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ 4 3 12 = 8 ಮೈನಸ್ 12t. ಈಗ ನೋಡ್ರಿ, ಟಿ ಇದ್ದಿದ್ದನ್ನು ಒಂದು ಕಡೆ ಬರ್ಕೊಂಡಿದ್ದೀನಿ. 9t ಮೈನಸ್ 8t ಮೈನಸ್ 12t. ಈಗ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. 12ನ್ನು ಮತ್ತು 6ನ್ನು ಕೂಡಿಸಿದಾಗ ಮೈನಸ್ 18 = ಏನು ಉಳಿಯಿತು ಇಲ್ಲಿ? 8. 12 + 9 ಎಷ್ಟಾಗುತ್ತದೆ? 21. 21ರಲ್ಲಿ 8ನ್ನು ಕಳೆದಾಗ ಏನು ಉಳಿಯುತ್ತದೆ? 13t ಮೈನಸ್ 18 = 8 13t. ಈಗ ನೋಡ್ರಿ, 8ಗೆ 8 ಮೈನಸ್ 18ನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತದೆ? ಪ್ಲಸ್ 18. 13t = 18 + 8 ಎಷ್ಟಾಗುತ್ತದೆ? 26. ಈಗ ಟಿನ ಬೆಲೆ ನಮ್ಗೆ ಕಂಡುಹಿಡಿಯೋದಿದೆ. t = 26 / 13. 13 1 13, 13 2 26. ಟಿನ ಬೆಲೆ ಎಷ್ಟು ಬಂದಿದೆ ಈಗ? 2. ಈಗ ಮುಂದಿನ ಲೆಕ್ಕ 6ನೇ ಲೆಕ್ಕ. m ಮೈನಸ್ 2ನೇ m - 1 = 1 ಮೈನಸ್ 3ನೇ m - 2. ಈಗ 2 ಮತ್ತು 3ರ ಲಾಸವನ್ನು ತೆಗೆದಾಗ ನಮಗೆ ಎಷ್ಟು ಸಿಗುತ್ತದೆ? 6. ಎಲ್ಲ ಪದಗಳಿಗೆ ನಾವು 6ರಿಂದ ಗುಣಿಸ್ಕೊಳ್ಬೇಕು. m × 6 ಮೈನಸ್ 2ನೇ m - 1 × 6 = 1 ಕೊಟ್ಟಿದ್ದಾರೆ ಅವರು. 1ಕ್ಕೆ ನಾವು 6ರಿಂದ ಗುಣಿಸ್ಕೊಳ್ಬೇಕು. ಮೈನಸ್ 3 × m - 2 × 6. ಎಲ್ಲ ಪದಗಳಿಗೆ ನಾವು 6ರಿಂದ ಗುಣಿಸ್ಕೊಂಡಿದ್ದೀವಿ. 6 × m 6m. ಈಗ ನೋಡ್ರಿ, 2 1 2, 2 3 6, 3 1 3, 3 2 6. 6 × m 6m ಮೈನಸ್ 3 × m - 1 = 6 1 6 ಮೈನಸ್ 2 × m - 2. 6mಗೆ 6m, 3 × m 3m ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3 = 6 ಮೈನಸ್ 2 × m 2m ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4. ಈಗ ನೋಡ್ರಿ, 6mರಲ್ಲಿ 3mನ್ನು ಕಳೆದಾಗ ಏನು ಉಳಿಯುತ್ತದೆ? 3m. ಇದರಿಂದ ನಮಗೆ ಎಷ್ಟು ಸಿಕ್ಕಿತು? 3m. ಈಗ ಮೈನಸ್ಸು 2mನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತದೆ? ಪ್ಲಸ್ 2m = ಈಗ ನೋಡ್ರಿ, 6 + 4 10. ಈಗ ಪ್ಲಸ್ 3ನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತದೆ? ಒಂದು ಕಡೆಯಿಂದ ಇನ್ನೊಂದು ಸೈಡ್ ಬಂದರೆ ಏನಾಗುತ್ತದೆ? ಪ್ಲಸ್ ಇದ್ದಿದ್ದು ಮೈನಸ್ 3. ಈಗ ನೋಡ್ರಿ, 3m + 2m = ಎಷ್ಟಾಗುತ್ತದೆ? 5m = 10ರಲ್ಲಿ 3ನ್ನು ಕಳೆದಾಗ 7. m = 5ನೇ 7 ಸಿಕ್ಕಿತು ನಮಗೆ ಉತ್ತರ. ಈಗ ನೆಕ್ಸ್ಟ್ ಮುಂದಿನ ಲೆಕ್ಕ 7ನೇ ಲೆಕ್ಕ.
3 ಇಂಟು ಟಿ ಮೈನಸ್ 3 ಇಸ್ ಈಕ್ವಲ್ ಟು 5 ಇಂಟು 2 ಟಿ ಪ್ಲಸ್ 1. ಈಗ ನೋಡ್ರಿ 3 ಇಂಟು ಟಿ 3 ಟಿ ಮೈನಸ್ 3 3 9 ಇಸ್ ಈಕ್ವಲ್ ಟು 5 2 10 ಟಿ ಪ್ಲಸ್ 5 1 5. ಈಗ ಟಿ ಚರಾಕ್ಷರಗಳನ್ನು ಒಂದು ಕಡೆ ಬರ್ಕೊಂಡಿದ್ದೇನೆ. 3 ಟಿಗೆ 3 ಟಿ ಪ್ಲಸ್ 10 ಟಿ ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 10 ಟಿ ಇಸ್ ಈಕ್ವಲ್ ಟು 5ಗೆ 5 ಮೈನಸ್ 9 ಈ ಕಡೆ ಬಂದರೆ ಏನಾಗುತ್ತದೆ ಪ್ಲಸ್ 9. ಈಗ ನೋಡ್ರಿ 10 ಟಿಯಲ್ಲಿ 3 ಟಿಯನ್ನು ಕಳೆದಾಗ ಏನು ಉಳಿಯುತ್ತದೆ ಮೈನಸ್ 7 ಟಿ. 9 ಪ್ಲಸ್ 5 ಕೂಡಿಸಿದಾಗ ಏನು ಸಿಗುತ್ತದೆ 14. ಈಗ ಯಾವುದರ ಬೆಲೆ ಕಂಡುಹಿಡಿಯೋದಿದೆ ನಮಗೆ ಟಿನ ಬೆಲೆ. ಟಿ ಇಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 7. 7 1 7 7 2 14. ಈಗ ಮೈನಸ್ ಉಳಿಯಿತು. ಟಿನ ಬೆಲೆ ಎಷ್ಟು ಮೈನಸ್ 2. ಈಗ 8ನೆಯ ಲೆಕ್ಕ 15 ಇಂಟು ವೈ ಮೈನಸ್ 4 ಮೈನಸ್ 2 ಇಂಟು ವೈ ಮೈನಸ್ 9 ಪ್ಲಸ್ 5 ವೈ ಪ್ಲಸ್ 6 ಇಸ್ ಈಕ್ವಲ್ ಟು 0. 15 ಇಂಟು ವೈ 15 ವೈ ಮೈನಸ್ 15 4 60 ಮೈನಸ್ 2 ಇಂಟು ವೈ 2 ವೈ ಮೈನಸ್ ಇಂಟು ಮೈನಸ್ ಪ್ಲಸ್ 9 2 18 ಪ್ಲಸ್ 5 ಇಂಟು ವೈ 5 ವೈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 6 30 ಇಸ್ ಈಕ್ವಲ್ ಟು 0. ಇನ್ನು ನೋಡ್ರಿ ಮುಂದಿನ ಹಂತ 15 ವೈ 2 ವೈ ಮತ್ತು 5 ವೈ ಚರಾಕ್ಷರಗಳನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಮೈನಸ್ 60 ಪ್ಲಸ್ 18 ಪ್ಲಸ್ 30 ಇಸ್ ಈಕ್ವಲ್ ಟು 0. 15 ಪ್ಲಸ್ 5 ಎಷ್ಟಾಗುತ್ತದೆ 20. 20ರಲ್ಲಿ 2 ಕಳೆಯುವಾಗ ನಮಗೆ ಎಷ್ಟು ಸಿಗುತ್ತದೆ 18 ವೈ ಮೈನಸ್ ಈಗ ನೋಡ್ರಿ 30 ಪ್ಲಸ್ 18 ಎಷ್ಟಾಗುತ್ತದೆ 48. 60ರಲ್ಲಿ 48 ಕಳೆದಾಗ ಏನು ಉಳಿಯುತ್ತದೆ ಮೈನಸ್ 12 ಇಸ್ ಈಕ್ವಲ್ ಟು 0. ಈಗ ನಮ್ಗೆ ವೈನ ಬೆಲೆ ಕಂಡುಹಿಡಿಯೋದಿದೆ. 18 ವೈ ಇಸ್ ಈಕ್ವಲ್ ಟು 12 ವೈ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 18. 2 9 18 2 6 12. ಈಗ ನೋಡ್ರಿ ಮತ್ತೆ ಕ್ಯಾನ್ಸಲ್ ಮಾಡ್ಬೋದು. 3 3 9 3 2 6 ವೈನ ಬೆಲೆ 3ನೇ 2. ಈಗ 9ನೆಯ ಲೆಕ್ಕ 3 ಇಂಟು 5z ಮೈನಸ್ 7 ಮೈನಸ್ 2 ಇಂಟು 9z ಮೈನಸ್ 11 ಇಸ್ ಈಕ್ವಲ್ ಟು 4 ಇಂಟು 8z ಮೈನಸ್ 13 ಮೈನಸ್ 17. 3 5 15z ಮೈನಸ್ 7 3 21 ಮೈನಸ್ 9 2 18z ಮೈನಸ್ ಇಂಟು ಮೈನಸ್ ಏನಾಗುತ್ತದೆ ಪ್ಲಸ್ 11 2 22 ಇಸ್ ಈಕ್ವಲ್ ಟು 8 4 32z ಮೈನಸ್ 13 4 52 ಮೈನಸ್ 17. ಈಗ ನೋಡ್ರಿ ಝೆಡ್ಡು 18ರಲ್ಲಿ 15 ಕಳೆದಾಗ ಏನು ಉಳಿಯುತ್ತದೆ ಮೈನಸ್ 3z. ಯಾಕಂತಂದರೆ ದೊಡ್ಡ ಅಂಕೆ ಚಿಹ್ನೆ ಏನಿದೆ ಮೈನಸ್ 3z ಉಳಿಯಿತು. ಈಗ ಪ್ಲಸ್ 22ರಲ್ಲಿ 21 ಕಳೆದಾಗ 22ರಲ್ಲಿ 21 ಕಳೆದಾಗ ಏನು ಉಳಿಯುತ್ತದೆ 1. ಯಾಕಂತಂದರೆ ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ ಇದೆ ಪ್ಲಸ್ 1 ಇಸ್ ಈಕ್ವಲ್ ಟು 32z. ಈಗ ನೋಡ್ರಿ 52 ಪ್ಲಸ್ 17 ಕೂಡಿಸಿದಾಗ ಎಷ್ಟು ಉಳಿಯುತ್ತದೆ 69 ಮೈನಸ್ 3z ಮತ್ತು ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 32z ಇಸ್ ಈಕ್ವಲ್ ಟು ಮೈನಸ್ 69 ಪ್ಲಸ್ ಇದ್ದಿದ್ದನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತದೆ ಮೈನಸ್ 1. ಈಗ ನೋಡ್ರಿ 32 3ಗೆ ಕೂಡಿಸಿದಾಗ ಎಷ್ಟಾಗುತ್ತದೆ 35z ಇಸ್ ಈಕ್ವಲ್ ಟು 69 1ಕ್ಕೆ ಕೂಡಿಸಿದಾಗ ಎಷ್ಟಾಗುತ್ತದೆ ಮೈನಸ್ 70. z ಇಸ್ ಈಕ್ವಲ್ ಟು 70 ಡಿವೈಡೆಡ್ ಬೈ 35. ಮೈನಸ್ ಮೈನಸ್ ಏನಾಗುತ್ತದೆ ಇಲ್ಲಿ ಕ್ಯಾನ್ಸಲ್ ಆಗಿ 35 1 35 35 2 70. ಝೆಡ್ನ ಬೆಲೆ ಎಷ್ಟು ಸಿಕ್ಕಿದೆ 2. ಈಗ ಮುಂದಿನ ಲೆಕ್ಕ 10ನೆಯ ಲೆಕ್ಕ 0.25 4f minus 3 is equal to 0.05 into 10f minus 9. ಈಗ ನೋಡ್ರಿ 0.25
4ರಿಂದ ಗುಣಿಸಿದಾಗ ಎಷ್ಟು ಬರುತ್ತದೆ? 5 4 20, 0 10 2, 4 2 8, 2 ಕೂಡಿಸಿದಾಗ ಎಷ್ಟು ಬರುತ್ತದೆ? 10. ಈಗ ನೋಡ್ರಿ 4 0 0, 10 ಎಷ್ಟು ಉಳಿತು? 1. ಎಷ್ಟು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ ಇಲ್ಲಿ? 2 ಸಂಖ್ಯೆಗಳಾದಮೇಲೆ 1 ಪಾಯಿಂಟ್ 0 0 ಅಂತಂದರೆ ಏನು ಉಳಿತು ಇಲ್ಲಿ ನಮಗೆ? 1 F ಮೈನಸ್. ಪ್ಲಸ್ ಇಂಟು ಮೈನಸ್ ಏನಾಗುತ್ತದೆ ಇಲ್ಲಿ? ಮೈನಸ್. ಈಗ ನೋಡ್ರಿ 25 3 75, 2 ಸಂಖ್ಯೆಗಳಾದಮೇಲೆ ಪಾಯಿಂಟ್ ಇದೆ, ಪಾಯಿಂಟನ್ನು ಇಡಬೇಕು. ಇಸ್ ಈಕ್ವಲ್ ಟು 15 50, 2 ಸಂಖ್ಯೆಗಳಾದಮೇಲೆ ಪಾಯಿಂಟ್ ಇದೆ, ಪಾಯಿಂಟ್ ಇಟ್ಟಿದ್ದೇನೆ. 0.50 F ಮೈನಸ್ 9 45, 2 ಸಂಖ್ಯೆಗಳಾದಮೇಲೆ ಪಾಯಿಂಟನ್ನು ಇಟ್ಟಿದ್ದೇನೆ. ಒಂದು ಎಫ್ಗೆ ಒಂದು ಎಫ್, ಮತ್ತು ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ? ಇಲ್ಲಿ ಚರಾಕ್ಷರಗಳನ್ನು ನಾನು ಒಂದು ಕಡೆ ಬರ್ಕೊಂಡಿದ್ದೇನೆ. ಒಂದು ಎಫ್ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ? ಮೈನಸ್ ಆಗುತ್ತದೆ. ಇಸ್ ಈಕ್ವಲ್ ಟು ಮೈನಸ್ 0.45 ಪ್ಲಸ್, ಈಗ ನೋಡ್ರಿ ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ? ಪ್ಲಸ್ 0.75. ಈಗ ಇದರಲ್ಲಿ ಕಳೆದಾಗ ಏನು ಉಳಿಯುತ್ತದೆ? 0.50 F ಇಸ್ ಈಕ್ವಲ್ ಟು 75ರಲ್ಲಿ 45 ಹೋದರೆ ಎಷ್ಟು ಉಳಿಯುತ್ತದೆ? 30. ಈಗ ಎಫ್ನ ಬೆಲೆ ಕಂಡುಹಿಡಿಯೋದಿದೆ. ಎಫ್ ಇಸ್ ಈಕ್ವಲ್ ಟು 0.30 ಡಿವೈಡೆಡ್ ಬೈ 0.50. ಇದು 0 0 ಕ್ಯಾನ್ಸಲ್ ಆಗುತ್ತದೆ ಮತ್ತು ಪಾಯಿಂಟ್ ಹೋಗಿ ಏನು ಉಳಿಯುತ್ತದೆ? 5ನೇ 3 ಉಳಿಯುತ್ತದೆ. ಈಗ 5ರ ಮಧ್ಯೆಯಲ್ಲಿ 3 ಬರಲ್ಲ, ಅದಕ್ಕೆ ಪಾಯಿಂಟ್ ಹಚ್ಕೊಂಡು ನಾವು 0 ಇಳಿಸ್ಕೊಂಡಿದ್ದೇವೆ. 5 6 30. ಎಫ್ನ ಬೆಲೆ ಎಷ್ಟು ಸಿಕ್ಕಿದೆ? 0.6. ಇಲ್ಲಿಗೆ ನಮಗೆ ನಮ್ಮ ಅಭ್ಯಾಸ 2.2ರ ಎಲ್ಲ ಲೆಕ್ಕಗಳು ಮುಗಿದಿವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.